ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು. ಸಾಗರ ಹೊಸನಗರ ತಾಲೂಕಿನಲ್ಲಿ ಮಿತಿಮೀರಿದ ಅಡಿಕೆ ಕಳ್ಳತನ, ಕ್ರಮಕ್ಕೆ ಬೆಳೆಗಾರರ ಸಂಘದಿಂದ ಮನವಿ. ಅಡಿಕೆ ಕಳ್ಳರನ್ನು ಬಂಧಿಸಿ ಎಂದ ವಾಶಂ ರಾಮಚಂದ್ರ. ಅಡಿಕೆ ಕಳ್ಳರಿಂದ ಗ್ರಾಮಾಂತರ ಪ್ರದೇಶಗಳಲ್ಲಿ ಆತಂಕ ಸೃಷ್ಟಿಯಾಗಿದೆ ಎಂದ ಮಲ್ಲಿಕಾರ್ಜುನ್ ಹಕ್ರೆ. ಸಿಗಂದೂರು ಧರ್ಮದರ್ಶಿ ಡಾಕ್ಟರ್ ರಾಮಪ್ಪ ಜನ್ಮದಿನದ ಅಂಗವಾಗಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ. ಸಿಗಂದೂರು ರಾಮಪ್ಪ ಅವರ ಸಾಮಾಜಿಕ ಕಾರ್ಯ ಸ್ಮರಿಸಿದ ನಾಗರಾಜ್ ಚಂದ್ರಪ್ಪ ಪಾಂಡಣ್ಣ ತಾರಾಮೂರ್ತಿ. ತಾಳಗುಪ್ಪ ಸಾಮಾಜಿಕ ಕಾರ್ಯಕರ್ತ ಮಧುಗೆ ಜೀವ ಬೆದರಿಕೆ. ನಿವೇಶನ ಅವ್ಯವಹಾರ ತನಿಖೆಗೆ ಒತ್ತಾಯಿಸಿದ್ದಕ್ಕೆ ಮನೆಗೆ ನುಗ್ಗಿ ಬೆದರಿಕೆ ಎಂದ ಮಧುಸೂದನ್. ಈಗ ಸುದ್ದಿಯ ವಿವರ. ಸಾಗರ ತಾಲೂಕಿನಲ್ಲಿ ಹೆಚ್ಚುತ್ತಿರುವ ಅಡಿಕೆ ಕಳ್ಳತನವನ್ನು ತಡೆಹಿಡಿಯುವಂತೆ ಒತ್ತಾಯಿಸಿ ಸೋಮವಾರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ವತಿಯಿಂದ ಡಿವೈಎಸ್ಪಿ ಕಚೇರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ವಾಶಂ ರಾಮಚಂದ್ರ ಭಟ್ ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಕ್ರೆ. ಈ ಬಗ್ಗೆ ನಾವು ಸುಮಾರು ಒಂದು 2 ತಿಂಗಳ ಹಿಂದೆನೇ ನಾವು ಡಿವೈಎಸ್ಪಿ ಅವ್ರನ್ನ ಬಂದು ಅಡಿಕೆ ಬೆಳೆಗಾರ ಸಂಘ ಮಾತನಾಡಿ, ಗ್ರಾಮೀಣ ಭಾಗಗಳಲ್ಲಿ ನೀವು ಗಸ್ತನ್ನು ಹಾಕದೇ ಇದ್ದರೆ ಅಡಿಕೆ ಬೆಳೆಗಾರ ಉಳಿಯೋದೇ ಕಷ್ಟ ಅಂತ ಹೇಳಿದ್ವಿ. ಅದಾದ ನಂತರ ಒಂದು ಸ್ವಲ್ಪ ದಿವಸ ಗ್ರಾಮೀಣ ಭಾಗದಲ್ಲಿ ಗಸ್ತು ತಿರುಗಿದ್ವಿ. ಈಗ ಮೊನ್ನೆ ಸಾಗರ ತಾಲೂಕಿನ ಮಿಟ್ಲಿಕೊಪ್ಪದಲ್ಲಿ, ಮಡ್ಸೂರಿನಲ್ಲಿ, ಬಳಸ್ಕೊಂಡಲ್ಲಿ, ಬೇಳೂರಿನಲ್ಲಿ ಅಡಿಕೆ ಕಳ್ಳತನ ಆಯಿತು. ನಾವು ಕಾರ್ಯದರ್ಶಿಗಳು ನಾವು ಒಂದಿಷ್ಟು ಜನ ಹೋಗಿ ನೋಡ್ಕೊಂಡು ಬಂದ್ವಿ. ಸೊರಬ ತಾಲೂಕಿನ ಉಡುಗುಪ್ಪೆಯಲ್ಲಿ ಇದರಲ್ಲಿ ಮೂರುಗೋಡಿನಲ್ಲಿ ಸುಮಾರು ಭಾಳ ದೊಡ್ಡ ಪ್ರಮಾಣದ ಅಡಿಕೆ ಕಳ್ಳತನ ಆಗಿದೆ. ಆ ವಿಚಾರವ ಮೊನ್ನೆ ನಾವು ಸೊರಬ ತಾಲೂಕಿನ ಡಿವೈಎಸ್ಪಿ ಆಗಿರ್ತಕ್ಕಂಥ ಕೌಶಿಕ್ ಅವ್ರು ಮೀಟಾಗಿ ಅವ್ರು ನಿನ್ನೆನೇ ಸೊರಬ ತಾಲೂಕಿನಲ್ಲಿ ಗಸ್ತನ್ನು ತೆಗೆಸ್ತಾ ಇದ್ದಾರೆ. ಗ್ರಾಮೀಣ ಭಾಗದಲ್ಲಿ ಮಕ್ಕಳೆಲ್ಲರೂ ಹೊರಗಡೆ ಇದ್ದಾರೆ. ವಯಸ್ಸಾದವರು ಮಾತ್ರ ಮನೆಯಲ್ಲಿರುವಂಥ ಪರಿಸ್ಥಿತಿ ಇದೆ. ಅಡಿಕೆಗಳು ಮನೆಯಲ್ಲೇ ಇದ್ದಾವೆ. ರಾಬರಿಗಳು ಆಗುವಂಥ ಆತಂಕ ನಮಗೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಕೂಡಲೇ ನಾವು ಡಿವೈಎಸ್ಪಿಗಳನ್ನು ಒತ್ತಡ ತರ್ತಾ ಇದ್ದೀವಿ. ಸಾಗರ ಮತ್ತು ಹೊಸನಗರ ಭಾಗಗಳಲ್ಲಿ ಅಡಿಕೆ ಬೆಳೆಗಾರರೇ ಜಾಸ್ತಿ ಇದ್ದೀವಿ. ಹಾಗೆ ಒಂಟು ಮನೆಗಳು ಜಾಸ್ತಿ ಇದ್ದಾವೆ. ಮಿಟ್ಲಿಕೊಪ್ಪದಲ್ಲಿ ನಾವು ನೋಡಿದರೆ ಅವ್ರಿಗೆ ಆಗದೆ ಸರ್ 1.5 ಕ್ವಿಂಟಲ್ ಕೆಂಪು ಅಡಿಕೆ 10 ಚೀಲ ಸಿಪ್ಪೆ ಕೊಟ್ಟು, ಅದರಲ್ಲಿ 1 ಕ್ವಿಂಟಲ್ ಕೆಂಪು ಅಡಿಕೆ ಹೊತ್ಕೊಂಡು ಹೋಗ್ಬಿಟ್ಟಿದ್ದಾರೆ. 2 ಚೀಲ ಸಿಪ್ಪೆ ಕೊಟ್ಟು ಹೊತ್ಕೊಂಡು ಹೋಗಿದ್ದಾರೆ. ಬದುಕದೇ ಕಷ್ಟ ಆಗಿದೆ. ಬಹುಶಃ ಎದುರುಗಡೆ ಬಂದಿದ್ದರೆ ಅವ್ರಿಗೂ ಏನೋ ಮಾಡ್ತಿದ್ರೇನೋ ಗೊತ್ತಿಲ್ಲ. ಹಾಗಾಗಿ ಒಂದು ಜೀವನದ ಸಮಸ್ಯೆ ಮತ್ತು ಜೀವನದ ಸಮಸ್ಯೆ. ಕೂಡಲೇ ಸಾಗರ ಮತ್ತು ಹೊಸನಗರ ಭಾಗಗಳಲ್ಲಿ ರಾತ್ರಿ ಹೊತ್ತು ಗಸ್ತನ್ನು ತಿರುಗುವಂಥ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಅಡಿಕೆ ಬೆಳೆಗಾರ ಸಂಘ ಮಾಡ್ತಾಯಿದೆ. ಆ ದಿಶೆಯಲ್ಲಿ ಇವತ್ತು ನಾವು ಡಿವೈಎಸ್ಪಿ ಅವರಿಗೆ ಮನವಿ ಕೊಡಕ್ಕೆ ಬಂದಿದ್ದೀವಿ. ಅದು ನಾವು ಬಂದಿದ್ದೀವಿ. ಅದರ ನಂತರ ಆ ಕಡೆಗೆ ಮತ್ತೊಮ್ಮೆ ನಾವು ಡಿವೈಎಸ್ಪಿ ಅವರಿಗೆ ಮಾತಾಡ್ತೀವಿ. ತಾಲೂಕು ಪಂಚಾಯತಿ ಮಾಜಿ ಸದಸ್ಯರು ಅಕ್ರೆ ಮಲ್ಲಿಕಾರ್ಜುನ್ ಒಂದೆರಡು ಮಾತಾಡಬೇಕು ಅಂತ. ಆತ್ಮೀಯ ಅಡಿಕೆ ಬೆಳೆಗಾರ ಬಂಧುಗಳೇ, ಕಳ್ಳತನದ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇರತಕ್ಕಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಆಡ್ತಾ ಇದ್ದೀವಿ. ಈಗಾಗಲೇ ಕಳೆದ 4 ತಿಂಗಳ ಹಿಂದೆ ಈ ಕಳ್ಳತನದ ಪ್ರಕರಣಗಳು ಹೆಚ್ಚಾಗಿದೆ ಅಂತೇಳಿ ಡಿವೈಎಸ್ಪಿ ಕಚೇರಿ ಎದುರುಗಡೆ ನಮ್ಮ ಎಡಜಿಗಳೆ ಮನೆ ಭಾಗದವರೆಲ್ಲ ಬಂದು ಪ್ರತಿಭಟನೆಯನ್ನು ದಾಖಲು ಮಾಡಿದ್ವಿ. ನಂತರದಲ್ಲಿ ಡಿವೈಎಸ್ಪಿ ಅವರು ಅತ್ಯಂತ ಕಾರ್ಯಪ್ರವೃತ್ತರಾಗಿ ಆ ಕಳ್ಳರನ್ನ ಬಂಧಿಸುವಂಥ ಕೆಲಸ ಒಂದು 15 ದಿವಸ ಗಡುವನ್ನು ಪಡ್ಕೊಂಡಿದ್ರು. 15 ದಿವಸ ಟೈಮ್ ಕೊಡಿ, ಕಳ್ಳರನ್ನ ಹಿಡಿತೀವಿ ಅನ್ನೋ ಮಾತನ್ನು ತಗೊಂಡಿದ್ರು. ಜೊತೆಗೆ 15ರಿಂದ 20 ದಿವಸದಲ್ಲಿ ಆ ಕಳ್ಳರನ್ನ ಹಿಡಿಯೋದ್ರ ಜೊತೆಗೆ ಮಾಲ್ ಸಮೇತ ಆ ಬಂಗಾರ ಆದಿಯಾಗಿ ಏನು ಅವ್ರ ಮನೆಯಿಂದ ಏನು ತಗೊಂಡೋಗಿದ್ರು, ಸ್ಟವ್, ಪಾತ್ರೆ, ಪಗಡ, ಕತ್ತಿ ಏನು ಎಲ್ಲ ಏನು ತಗೊಂಡೋಗಿದ್ರು ಅದನ್ನೆಲ್ಲದನ್ನು ಸಹಿತ ಮಾಲ್ ಸಮೇತ ಬರ್ಸ್ಕೊಡುವಂಥ ಕೆಲಸ ಮಾಡಿದ್ದಾರೆ. ಈಗ ಮತ್ತೆ ಆ ಪ್ರಕರಣಗಳು ಮತ್ತೆ ಹೆಚ್ಚಾಗ್ತಾ ಇದೆ. ಹಳ್ಳಿ ಮನೆಗಳಲ್ಲಿ, ಅಡಿಕೆ ಬೆಳೆಗಾರರ ತೋಟಗಳಲ್ಲಿ ಈಗ ಅದು ಪ್ರಕರಣಗಳು ಹೆಚ್ಚಾಗ್ತಾಯಿದೆ. ಕಳ್ಳರು ಪೊಲೀಸ್ನವರಿಗೆ ಆ ನಿಗಾನ ಇಟ್ಕೊಂಡವರಿಗೆ ಕಳ್ಳರು ಹಿಡಿಯೋಂಥದ್ದು ದೊಡ್ಡದಲ್ಲ. ಕಾರಣ ಇಲ್ಲಿ ಭಾಳ ವರ್ಷದಿಂದ ಪೊಲೀಸ್ನವರು ನಿಗಾ ಇಟ್ಟಿದ್ದಾರೆ. ಯಾರ್ಯಾರು ಏನೇನು ಭಾಳ ಚೆನ್ನಾಗಿ ಹಣ ಖರ್ಚು ಮಾಡಿಕೊಂಡು ಓಡಾಡೋರು ಯಾರು, ಕೆಲಸ ದುಡಿಮೆ ಇಲ್ಲದೇ ಮಾಡ್ದೇ ಯಾರ್ಯಾರು ಇದ್ದಾರೆ ಅಂತೇಳಿ. ಈ ಭದ್ರಾವತಿಯಲ್ಲಿ ಒಂದು ಊರಿದೆ, ಒಂದು ವ್ಯಾಪ್ತಿ ಇದೆ. ಅವ್ರು ಇಡೀ ರಾಜ್ಯಕ್ಕೆ ಹೋಗಿ
ಮೊಬೈಲ್ನ ಪಿಕ್ ಪ್ಯಾಕೆಟ್ ಮಾಡ್ಕೊಂಡು ಬರ್ತಾರೆ. ಒಂದು ಇಡೀ ರಾಜ್ಯದ್ದು ಪೊಲೀಸ್ನವರು ಮೊಬೈಲ್ ಕಳ್ತನ ಆಗಿದೆ ಅಂದರೆ 1 ಗಂಟೆಲಿ ಆ ಮೊಬೈಲನ್ನು ವಾಪಸ್ ತರಿಸೋ ಸಾಮರ್ಥ್ಯ ಪೊಲೀಸ್ನವ್ರಿಗಿದೆ. ಇಂಥವೇ ಕಳ್ತನ ಮಾಡಿದ್ದಾರೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗುತ್ತೆ. ಪಿಕ್ ಪ್ಯಾಕೆಟು ಅಷ್ಟೇ, ಯಾವ ರೀತಿಲಿ ಬ್ಲೇಡ್ ಹೊಡೆದ, ಯಾವ ರೀತಿಲಿ ಕಳ್ತನ ಮಾಡ್ದ ಇವನೇ ಅಂತ ಅದನ್ನು ಹಿಡ್ಕೊಂಡು ಬಂದು ಅವ್ರು ಮಾಡಿಸ್ತಾರೆ. ಅಂದರೆ ಆ ರೀತಿಯ ಒತ್ತಡ ಬಂದಾಗ ಆ ಕೆಲಸ ಮಾಡಿದ್ದು ನೂರಾರು ಉದಾಹರಣೆಗಳಿದ್ದಾವೆ. ಅದೇ ರೀತಿಯೇ ಸಾಗರದ ವ್ಯಾಪ್ತಿ ಒಳಗಡೆ ಕಳ್ತನ ಮಾಡ್ತಕ್ಕಂಥ ತಂಡ ನಗರ ವ್ಯಾಪ್ತಿನೂ ಇದೆ, ಹಳ್ಳಿನೂ ಈಗ ಪ್ರಾರಂಭ ಆಗಿರೋ ಅಂತದ್ದು ಕಾಣ್ತಾ ಇದ್ದೀವಿ. ಅಡ್ಡೆ ಕದಿಯೋದು ಮಾಡೋದು ಗೊತ್ತಿರೋರೇ ಮಾಡೋಕ್ಕೆ ಸಾಧ್ಯ, ಒಡನಾಟ ಇಟ್ಕೊಳ್ಳೋರೇ ಮಾಡೋಕ್ಕೆ ಸಾಧ್ಯ, ಅಲ್ಲಿ ಸುತ್ತಮುತ್ತಲು ಇರೋರೇ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಈ CCTVಗಳನ್ನು ಹೆಚ್ಚು ಮಾಡಬೇಕು ಅಂತಕ್ಕಂಥ ಒತ್ತಾಯ ಪ್ರತಿ ವ್ಯಾಪ್ತಿಲಿ. ಯಾಕಂದರೆ ಗ್ರಾಮ ಪಂಚಾಯತಿಲೂ ಹಣನ ಬರೆಸೋದಕ್ಕೆ ಅವಕಾಶ ಇದೆ, CCTVಲಿ ಸಂಘ ಸಂಸ್ಥೆಯಿಂದನೂ ಬರೆಸೋದಕ್ಕೆ ಅವಕಾಶ ಇದೆ. ಜೊತೆಗೆ ನೀವು ಸಹಿತ ಹಣನ ಬರೆಸೋದಕ್ಕೆ ನಿಮ್ಮ ಇಲಾಖೆಯಿಂದಲೂ ಸಹಿತ CCTVಯ ಭದ್ರತೆ ದೃಷ್ಟಿಯಿಂದ, ಕಳ್ತನ ದೃಷ್ಟಿಯಿಂದ ಹೇಗೆ ನಗರ ವ್ಯಾಪ್ತಿಲಿ ಈಗ CCTVನ ಹೆಚ್ಚು ಮಾಡುವಂಥ ಕೆಲಸ ಮಾಡಿದರೆ ಆಯಾ ಗ್ರಾಮ ಪಂಚಾಯತಿಗಳಿಗೆ ಪತ್ರ ಬರೆಯುವಂಥದ್ದು, CSC ಪತ್ರ ಬರೆಯುವಂಥದ್ದು, EOಗಳಿಗೆ ಪತ್ರ ಬರೆದು ಅವರಲ್ಲಿ ವರ್ಗ 1 ದುಡ್ಡು ಏನಿದೆ, ಆಮೇಲೆ ಸ್ಟಾಂಪ್ ಡ್ಯೂಟಿ ದುಡ್ಡು ಏನಿದೆ, ಇದನ್ನೆಲ್ಲ ಹಣನ CCTVಗಾಗಿ ತಂದಿಡೋದಕ್ಕೆ ಅವಕಾಶಗಳಿದ್ದಾವೆ. ಆ ರೀತಿಯಲ್ಲಿ ನೀವು ಮಾಡಿದರೆ ಒಂದೊಂದು ಗ್ರಾಮ ಪಂಚಾಯತಿಯಲ್ಲಿ ಒಂದು 10 ಕಡೆ CCTVನ ಹಾಕೋಂಥ ಕೆಲಸ ಮಾಡಿದರೆ ಈ ಕಳ್ಳತನದ ಕೇಸ್ಗಳನ್ನು ಆದಷ್ಟು ತಡೆಗಟ್ಟೋದಕ್ಕೆ ಸಾಧ್ಯ ಇದೆ. ಇವತ್ತಿನ ಟೆಕ್ನಾಲಜಿ ಭಾಳ ಮುಂದುವರೆದಿದೆ. ಮೊಬೈಲು ನೆಟ್ವರ್ಕು ಸಹಿತ ಯಾರು ಹೋದ, ಯಾರು ಬಂದರು, ಏನು ಅಂತೇಳಿ ಕುತ್ಕೊಂಡಲ್ಲೇ ಆ ಟೈಮಲ್ಲಿ ಯಾರು ಬಂದರು, ಯಾರು ಹೋದರು ಅಂತ ಗೊತ್ತಾಗೋಕ್ಕೆ ಸಾಧ್ಯ. ಕಳ್ಳರು ಅಷ್ಟೇ ಬುದ್ಧಿವಂತರಾಗಿದ್ದಾರೆ. ಈಗ ಈ ಮೊಬೈಲನ್ನು ಅದ್ರ ಮನೇಲಿಟ್ಟು ಕಳ್ತನಕ್ಕೆ ಹೋಗ್ತಾರೆ. ಏನಂದರೆ ಮೊಬೈಲ್ ಟವರಿಂದ ಗೊತ್ತಾಗುತ್ತೆ ಅಂತೇಳಿ ಆ ಥರದ್ದು ಅವರು ಸಹಿತ ಅಪ್ಡೇಟ್ ಆಗಿದ್ದಾರೆ. ಅದಕ್ಕೆ ಸರಿಯಾಗಿ ಪೊಲೀಸ್ನವರು ಸಹಿತ ಅಪ್ಡೇಟ್ ಆಗೋಂಥದ್ದು ಆಗೋಗಿದೆ. ಪೊಲೀಸ್ನವರು ಸಹಿತ ಅದಕ್ಕೆ ಸರಿಯಾಗಿ ಆಗಿದ್ದಾರೆ. ಅದನ್ನು ಕರ್ತವ್ಯವನ್ನು ಕಳ್ತನ ಕೇಸನ್ನು ನಿಭಾಯಿಸೋಕ್ಕೆ ತಂಡಗಳನ್ನು ಮಾಡಬೇಕು. ಒಂದು 2 ರಿಂದ 3 ತಂಡಗಳನ್ನು ಮಾಡಿ ಹೇಗಿದೆ ಮೊನ್ನೆ ನೀವು 2 ತಿಂಗಳು ಕಾರ್ಯಾಚರಣೆ ಮಾಡಿದ್ರಿ. ಆ ರೀತಿಲಿ ಮಾಡಿದರೆ ಖಂಡಿತವಾಗಿ ಕಳ್ಳರನ್ನ ಬಂಧಿಸೋಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಒಂದು ಭಯದ ವಾತಾವರಣ ಇದೆ ಹಳ್ಳಿಗೆ. ಅದರಲ್ಲೂ ಒಂಟಿ ಮನೆಗಳಿದ್ದಲ್ಲಂತೂ ಭಯದ ವಾತಾವರಣ. ಎಷ್ಟೊತ್ತಿಗೆ ಕಳ್ತನ ಆಗುತ್ತೋ, ಮನೆ ಬಿಟ್ಟು ಮದುವೆ ಮನೆಗೆ ಹೋಗಂಗಿಲ್ಲ, ಮನೆ ಬಿಟ್ಟು ಕಾರ್ಯದ ಮನೆಗೆ ಹೋಗಂಗಿಲ್ಲ, ಮನೆ ಬಿಟ್ಟು ತೋಟಕ್ಕೆ ಹೋಗಂಗಿಲ್ಲ, ಇಲ್ಲಾರೋ ಮನೇಲಿ ಇದ್ದದನ್ನ ದೋಚ್ಕೊಂಡು ಹೋಗ್ತಾರೋ ಅಂತಕ್ಕಂಥ ಸ್ಥಿತಿ ಈ ರೀತಿಯ ಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ DYSP ಅವರು ತಕ್ಷಣದಲ್ಲಿ ಅದಕ್ಕೆ ಕರ್ತವ್ಯವನ್ನು ನಿಭಾಯಿಸಬೇಕು. ಅವ್ರ ಮೇಲೆ ವಿಶ್ವಾಸ ಇದೆ, ನಂಬಿಕೆ ಇದೆ. ಯಾಕಂದರೆ ಹಿಂದೆ ಒಂದು ಕಾರ್ಯಾಚರಣೆ ಮಾಡಿ ಅದನ್ನೆಲ್ಲ ಮಾಲ್ ಸಮೇತ ಹಿಡ್ಕೊಟ್ಟಿದ್ದಾರೆ. ನಾವು ಒಂದಿಷ್ಟು ಕಾರವಾಗಿ ಹೇಳ್ತೀವಿ. ಯಾಕೆಂದರೆ ಪೊಲೀಸರೇ ನಮ್ಗೆ ಅನಿವಾರ್ಯ. ಏನೇ ಬೈದರು, ಏನೇ ಹೇಳಿದರು, ಮತ್ತು ಅವರಿಂದನೇ ನ್ಯಾಯ ಸಿಗಬೇಕು, ಮತ್ತು ಬೇರೆ ಇಲ್ಲ, ಬೇರೆ ಯಾರಿಂದನೂ ಅಲ್ಲ. ಅದು ಯಾಕೆ ಕಾರವಾಗಿ ಒಂದಿಷ್ಟು ಹೇಳ್ತೀವಿ ಅಂದರೆ ಅವ್ರಿಗೆ ಒಂದು ಸ್ವಲ್ಪ ಸಿಟ್ಟು ಬರಲಿ ಅಂತ. ಸಿಟ್ಟು ಬಂದು ಅವ್ರು ಇನ್ನೂ ಅದನ್ನು ಮನಸ್ಸಿಗೆ ಹಚ್ಕೊಂಡು ಕೆಲಸ ಮಾಡಲಿ ಅಂತ, ಮನಸ್ಸಿಗೆ ಹೃದಯಕ್ಕೆ ಹಚ್ಕೊಂಡು ಕೆಲಸ ಮಾಡಲಿ ಅಂತೇಳಿ ಹೇಳ್ತೀವಿ. DYSP ಅವತ್ತು ನಾನು ಮಾತಾಡಿದ್ದು ಬೇಜಾರಾದರು, ನೀವು ಭಾಳ ಕಾರವಾಗಿ ಹೇಳಿಬಿಟ್ರಿ ಅಂತೇಳಿ. ಆದರೆ ಕೆಲಸನೂ ಸಹಿತ ಆಗಿದ್ದಕ್ಕೆ ಅಭಿನಂದನೂ ಸಹಿತ ಅವರಿಗೆ ಸಲ್ಲಿಸಂಥದ್ದು ಮಾಡಿದ್ರು. ಇವತ್ತು ಸಹಿತ ಆ ಕೆಲಸವನ್ನು ಅವ್ರು ಮಾಡಬೇಕು. ತಂಡಗಳನ್ನು ಕನಿಷ್ಠ 2 ತಂಡನ ರೂಪಣೆ ಮಾಡಿ ಅದಕ್ಕೆ ಸೀನಿಯರ್ ಪೊಲೀಸರನ್ನ ಹಾಕಿ ಯಾರ್ಯಾರು ಸಾಗರ ನಗರ ವ್ಯಾಪ್ತಿಯಲ್ಲಿದ್ದಾರೆ ಅನ್ನೋದು ನಿಮಗೂ ಗೊತ್ತಿದೆ, ಬಹುತೇಕ ಜನರಿಗೂ ಗೊತ್ತಿದೆ. ಜೊತೆಗೆ ಏನು ಹಳ್ಳಿ ವ್ಯಾಪ್ತಿಯಲ್ಲಿ ಸಹಿತ ಈ ಥರದ್ದು ಏನಾಗಿದೆ ಅದಕ್ಕೆ ಕಾರ್ಯಾಚರಣೆ ಆಗಬೇಕು ಅಂತಕ್ಕಂಥ ವಿನಂತಿಯನ್ನು, ಒತ್ತಾಯವನ್ನು ಅಡಿಕೆ ಬೆಳೆಗಾರರ ಸಂಘದಿಂದ ಮಾಡ್ತಿದ್ದಾರೆ. ಮುಂದಿನ ದಿವಸದಲ್ಲಿ ಅನಿವಾರ್ಯ ಆಗುತ್ತೆ. ಇದು ಸಾಂಕೇತಿಕವಾಗಿ ಪ್ರಮುಖರು ಮಾತ್ರ ಬಂದಿದ್ದಾರೆ. ಮುಂದಿನ ದಿವಸದಲ್ಲಿ ಅನಿವಾರ್ಯವಾಗಿ ಅಡಿಕೆ ಬೆಳೆಗಾರರು 1000 ಜನ ಸೇರಿ ನಮ್ಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಹೋರಾಟ ಮಾಡ್ತಕ್ಕಂಥದ್ದು ಅನಿವಾರ್ಯ ಆಗುತ್ತೆ. ಅದಾಗದೇ ಇರೋ ರೀತಿಯಲ್ಲಿ ಪೊಲೀಸ್ ನಮ್ಮ ರಕ್ಷಣೆಯನ್ನು ಕೊಡಬೇಕು, ಭದ್ರತೆಯನ್ನು ಕೊಡಬೇಕು. ಜೊತೆಗೆ ಮನವಿ ಸಲ್ಲಿಕೆ ಸಂದರ್ಭದಲ್ಲಿ ರಾಜೇಂದ್ರ ಖಂಡಿಕಾ, RS ಗಿರಿ, KC ದೇವಪ್ಪ, UH ರಾಮಪ್ಪ, ಬರ್ಮಪ್ಪ ಅಂದಾಸುರ, ನಾಗಾನಂದ ಬೇಳೂರು, ಶಶಿಧರ್ ಹರತಾಳು, ಅನಿವಾಶ್ ಪರಪೆಮನೆ, ನಿರ್ಮಲಾ, ಪ್ರಸನ್ನ ಇನ್ನಿತರರು ಹಾಜರಿದ್ದರು. ಸಾಮಾಜಿಕ ಸೇವೆಗಾಗಿ ತಮ್ಮನ್ನು ಮುಡಿಪಾಗಿರಿಸಿಕೊಂಡ ರಾಮಪ್ಪ ಅವರದ್ದು ಅನುಕರಣೀಯ ವ್ಯಕ್ತಿತ್ವ. ಶ್ರೀ ಸಿಗಂದೂರು ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ಸಮಸ್ತ ಮಾನವ ಕುಲಕ್ಕೆ ಒಳಿತನ್ನು ಬಯಸುವ ವ್ಯಕ್ತಿತ್ವ ರಾಮಪ್ಪ ಅವರದ್ದು ಎಂದು ಅಭಿಮಾನಿ ಬಳಗದ ಜಿಲ್ಲಾ ಸಂಚಾಲಕ ನಾಗರಾಜ್ ಕೈಸೋಡಿ ತಿಳಿಸಿದರು. ಸಾಗರದ ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ಸೋಮವಾರ ಸಿಗಂದೂರು ಕ್ಷೇತ್ರದ ಧರ್ಮದರ್ಶಿ ಡಾಕ್ಟರ್ ರಾಮಪ್ಪ ಸಿಗಂದೂರು ಅವರ 71ನೇ ಜನ್ಮದಿನಾಚರಣೆ ಪ್ರಯುಕ್ತ ಅಭಿಮಾನಿ ಬಳಗದ ವತಿಯಿಂದ ಒಳರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು. ರಾಮಪ್ಪಾಜಿ 71ನೇ ವರ್ಷದ ಹುಟ್ಟಿದ ಹಬ್ಬದ ಪ್ರಯುಕ್ತ ಇವತ್ತು ಡಾಕ್ಟರ್ ರಾಮಪ್ಪಾಜಿ ಅಭಿಮಾನಿ ಬಳಗದ ವತಿಯಿಂದ ಇವತ್ತು ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೀವಿ. ಮೊದಲನೆಯದಾಗಿ ಧನಂಜಯ ಸ್ವಾಮಿ ದೇವಸ್ಥಾನ ಹೊಳೆಕೊಪ್ಪದಲ್ಲಿ ಮೊದಲ ಪೂಜೆಯನ್ನು ಮುಗಿಸಿ, ಆ ನಂತರದಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಪೂಜೆಯನ್ನು ಮುಗಿಸಿ, ಮತ್ತು ನಮ್ಮ ಮಾರಿಕಾಂಬ ದೇವಸ್ಥಾನದಲ್ಲಿ ಪೂಜೆಯನ್ನು ಮುಗಿಸಿ, ಈಗಾಗಲೇ ನಾವು ಗೌರ್ಮೆಂಟ್ ಆಸ್ಪತ್ರೆ ಹತ್ತಿರ ಇಲ್ಲೇನು ನಾವೇನು ಕೊಡೋಕ್ಕೆ ಏನು ರೋಗಿಗಳಿಗೆ ಬ್ರೆಡ್ಡು, ಹಣ್ಣು ಮತ್ತು ಹಾಲನ್ನು ಏನು ಕೊಡ್ಲಿಕ್ಕೆ ಮಾಡಿದ್ದೀವಿ, ಆ ಘಟ್ಟದಲ್ಲಿ ಇವತ್ತು ನಾವು ಇದ್ದೀವಿ.
ಅವರ ಒಂದು ರಾಮಪ್ಪಾಜಿಯವರು ಸಿಗಂದೂರು ಕ್ಷೇತ್ರದಿಂದ ಇವತ್ತು ರಾಷ್ಟ್ರ ಮಟ್ಟಕ್ಕೆ ಸಿಗಂದೂರು ಕ್ಷೇತ್ರವನ್ನು ತಗೊಂಡೋಗಿ ಅದರ ಮುಖಾಂತರ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ಮತ್ತು ಆರೋಗ್ಯ ವಿಚಾರದಲ್ಲಿ ಇವತ್ತು ಅವರು ಏನು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಗುರುತಿಸಿ ಅವರಿಗೆ ಇನ್ನೂ ಹೆಚ್ಚಿನ ಅವಕಾಶ ಆಗಲಿ, ಅವರು ಒಂದು ನೂರಾರು ವರ್ಷ ನಮ್ಮ ಒಂದು ಸೇವೆ ಮಾಡುವ ಅವಕಾಶ ಆಗಲಿ ಅಂತ ಹೇಳಿ ನಾವು ದೇವರಲ್ಲಿ ಬೇಡಿಕೊಳ್ಳುತ್ತಾ ಹಾಗೆ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಹೊಣೆಯಾಗ್ತಾ ಇದ್ದೇವೆ. ಈಗಾಗಲೇ ನಾವು ಸಾಮಾನ್ಯವಾಗಿ 200 ಕಿಟ್ಟನ್ನು ಮಾಡಿದ್ದೀವಿ. ಏನು ಹಣ್ಣು, ಬ್ರೆಡ್ಡು ಏನು ನಾವು ಈಗೇನು ಕೊಡ್ತಾ ಇದ್ದೀವಿ ರೋಗಿಗಳಿಗೆ, ಸಾಮಾನ್ಯ ಒಂದು 200 ಜನಕ್ಕೆ ಕೊಡೋಕ್ಕೆ ನಾವು ತಯಾರಿಯನ್ನು ಮಾಡಿಕೊಂಡಿದ್ದೀವಿ. ಇಲ್ಲಿ ಏನು 140 ಬೆಡ್ ಇದೆ. ಆ ನಂತರದಲ್ಲಿ ಅಲ್ಲಿ ನಮ್ಮ ಆಸ್ಪತ್ರೆ, ಮಕ್ಕಳ ಆಸ್ಪತ್ರೆಯಲ್ಲಿ ಅಲ್ಲಿ ಒಂದು 40 ಬೆಡ್ ಇದ್ದಾವೆ. ಎಲ್ಲರಿಗೂ ಕೊಡ್ತಕ್ಕಂಥದ್ದನ್ನು ನಾವು ರಾಮಪ್ಪಾಜಿ ಹೆಸರಲ್ಲಿ ಕೊಡ್ತಾ ಇದ್ದೀವಿ. ಹಾಗೇನೆ ಈ ನಂತರದಲ್ಲಿ ಈ ಏನು ಹಣ್ಣು ರೋಗಿಗಳಿಗೆ ವಿತರಣೆ ಮಾಡಿದ ನಂತರದಲ್ಲಿ ನಾವು ಸಿಗಂದೂರಿಗೆ ಇವತ್ತೆಲ್ಲರೂ ಹೋಗಿ ಅಲ್ಲಿ ರಕ್ತದಾನ ಶಿಬಿರವನ್ನು ಇಟ್ಕೊಂಡಿದ್ದೀವಿ. ಏನು ಇವತ್ತು ಶಿವಮೊಗ್ಗ ಬ್ಲಡ್ ಬ್ಯಾಂಕ್ನವರು ಇವತ್ತು ಬರ್ತಾ ಇದ್ದಾರೆ. ಅಲ್ಲಿ 10:30ಯಿಂದ ಶುರುವಾಗುತ್ತೆ. ಅಲ್ಲಿ ಎಲ್ಲರೂ ನಾವು ರಾಮಪ್ಪಾಜಿಯವರ ಅಭಿಮಾನಿಗಳು. ಇಲ್ಲಿ ಡಾಕ್ಟರ್ ರಾಮಪ್ಪಾಜಿ ಅಭಿಮಾನಿ ಬಳಗ ಅಂದರೆ ಎಲ್ಲರೂ ಇವತ್ತು ಉತ್ಸುಕತೆಯನ್ನು ನೋಡಿದ್ರೆ ನಮಗೆ ಭಾಳ ಖುಷಿಯಾಗಿದೆ. ಇವತ್ತು ಎಷ್ಟು ಅಭಿಮಾನದಿಂದ ಅವ್ರ ಬಗ್ಗೆ ಇವತ್ತೆಲ್ಲ ಸೇರಿದ್ದಾರೆ. ಅವರಿಗೆಲ್ಲರಿಗೂ ನಾನು ಡಾಕ್ಟರ್ ರಾಮಪ್ಪಾಜಿ ಅಭಿಮಾನಿ ಬಳಗದಿಂದ ಧನ್ಯವಾದವನ್ನು ಹೇಳ್ತೇನೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸಿ ಚಂದ್ರಪ್ಪ ಮಾತನಾಡಿ, ಇದೊಂದು ಒಳ್ಳೆಯ ಕಾರ್ಯಕ್ರಮ. ಡಾಕ್ಟರ್ ರಾಮಪ್ಪಾಜಿಯವರ 71ನೇ ಹುಟ್ಟುಹಬ್ಬದ ಪ್ರಯುಕ್ತ ಅನೇಕ ಕಾರ್ಯಕ್ರಮಗಳನ್ನು ಅಭಿಮಾನಿ ಬಳಗದವರು ಏರ್ಪಡಿಸಿದ್ದಾರೆ. ಮೊದಲನೇದಾಗಿ ಹೊಳೆಕೊಪ್ಪದ ಧನಂಜಯ ಸ್ವಾಮಿ ದೇವಸ್ಥಾನದ ಪೂಜೆ ಆಗಿದೆ. ನಂತರದಲ್ಲಿ ಶ್ರೀ ಮಹಾಗಣಪತಿ ಸಾಗರದ ದೇವಸ್ಥಾನದ ವಿಶೇಷ ಪೂಜೆ ಆಗಿದೆ. ನಂತರದಲ್ಲಿ ನಮ್ಮ ಊರಿನ ಮಹಾತಾಯಿ ಮಾರಿಕಾಂಬಾ ದೇವಿಯ ಪೂಜೆ ಆಗಿದೆ. ನಂತರದಲ್ಲಿ ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಇದನ್ನು ಮಾಡಿದ ಮೇಲೆ ಮಕ್ಕಳು ಮತ್ತು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ. ನಂತರದಲ್ಲಿ ಸಿಗಂದೂರಿನಲ್ಲಿ ರಾಮಪ್ಪಾಜಿಯವರಿಗೆ ಅಭಿನಂದನೆ, ಜೊತೆಗೆ ರಕ್ತದಾನ ಶಿಬಿರ ಶಿವಮೊಗ್ಗ ಬ್ಲಡ್ ಬ್ಯಾಂಕ್ ವತಿಯಿಂದ ಮತ್ತು ಇಲ್ಲಿ ರಾಮಪ್ಪಾಜಿಯವರ ಅಭಿಮಾನಿ ಬಳಗದ ವತಿಯಿಂದ ಬ್ಲಡ್ ಬ್ಯಾಂಕನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಏರ್ಪಡಿಸಿದ್ದಾರೆ. ಆ ಎಲ್ಲ ಕಾರ್ಯಕ್ರಮಗಳಿಗೆ ಜನರ ಸಹಕಾರ ಇದೆ. ರಾಮಪ್ಪಾಜಿಯವರು ಮಾಡಿದ ಕಾರ್ಯಕ್ರಮಗಳಿದೆ ಸಮಾಜಕ್ಕೆ. ಆ ಸಮಾಜ ಈ ಸಮಾಜ ಪ್ರಶ್ನೆ ಇಲ್ಲ, ಎಲ್ಲ ಸಮಾಜಕ್ಕೂ ಕೂಡ ಅವರ ಕೊಡುಗೆ ಇದೆ. ಶೈಕ್ಷಣಿಕ, ಸಾಮಾಜಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಅವರದೇ ಆದ ಕೊಡುಗೆಯನ್ನು ಇಡೀ ರಾಜ್ಯಕ್ಕೆ, ಬರೀ ತಾಲೂಕಲ್ಲ ಇಡೀ ರಾಜ್ಯಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರ ಕೊಡುಗೆಯ ಸವಿನೆನಪಿಗೆ ಇವತ್ತು ಅಭಿಮಾನಿ ಬಳಗವನ್ನು ಕಟ್ಟಿಕೊಂಡು ಅವರ 71ನೇ ಹುಟ್ಟುಹಬ್ಬವನ್ನು ಅವರು ವಿಶೇಷ ರೀತಿಯಲ್ಲಿ ಎಲ್ಲರಿಗೂ, ಆಮೇಲೆ ಅನಾಥಾಶ್ರಮ ಶಿವಮೊಗ್ಗ ತಾಯಿ ಮನೆ ಅಲ್ಲಿಗೂ ಊಟದ ವ್ಯವಸ್ಥೆ ಅನಾಥ ಮಕ್ಕಳಿಗೆ, ಇವೆಲ್ಲ ಕಾರ್ಯಕ್ರಮಗಳು. ಯಾಕಂದರೆ ರಾಮಪ್ಪಾಜಿಯವರ ಕೊಡುಗೆ ಅಪಾರ ಇದೆ. ಅದನ್ನು ನೆನಪಿಸೋಕ್ಕಿಂತ ಕಾರ್ಯಕ್ರಮಗಳ ಮೂಲಕ ಜನರಿಗೆ ಪರಿಚಯಿಸೋದು ಒಂದು ಒಳ್ಳೆಯ ಕೆಲಸ. ಆ ಕೆಲಸವನ್ನು ಅಭಿಮಾನಿ ಬಳಗದವರು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ನನ್ನ ಎಲ್ಲ ಅಭಿಮಾನಿ ಬಳಗರಿಗೆ ಮತ್ತು ನಮ್ಮ ಸಾಗರ ಪ್ರಾಂತ್ಯ ಆರೋಗ್ಯ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ನಮ್ಮ ಸಮಾಜದ ಎಲ್ಲ ಪ್ರಮುಖರಿಗೆ ಈ ಮೂಲಕ ಧನ್ಯವಾದಗಳನ್ನು ಹೇಳ್ತೇನೆ. ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ. ಆರ್ಯ ಐಡಿಗರ ಸಂಘದ ಉಪಾಧ್ಯಕ್ಷ ಟಿ.ವಿ. ಪಾಂಡುರಂಗ ಹಾಗೂ ತಾರಾಮೂರ್ತಿ ಮಾತನಾಡಿ, ಸಿಗಂದೂರು ರಾಮಪ್ಪನವರ ಹುಟ್ಟಿದಬ್ಬ ಇರೋದ್ರಿಂದ ನಾವುಗಳು ಇದನ್ನ ಬೆಳಗ್ಗೆ ಮಹಾಗಣಪತಿ ದೇವಸ್ಥಾನದಲ್ಲಿ ಅವರ ಹೆಸರಲ್ಲಿ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು, ಹಾಗೆ ಮಾರಿಗುಡಿಗಳಲ್ಲಿ ಪೂಜೆ ಮಾಡಿಕೊಂಡು ಈಗ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡಬೇಕು ಅಂತ ಹೇಳಿ ಈಗ ವಿತರಣೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಇವತ್ತು ಸಿಗಂದೂರು ಶ್ರೀ ಕ್ಷೇತ್ರದ ಧರ್ಮದರ್ಶಿಗಳಾದ ರಾಮಪ್ಪನವ್ರದ್ದು 71ನೇ ಹುಟ್ಟುಹಬ್ಬ. ಅವರ ಹುಟ್ಟುಹಬ್ಬ ಪ್ರಯುಕ್ತ ಸಾಗರ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲು ಹಂಚೋ ಒಂದು ಕಾರ್ಯಕ್ರಮ ಇದೆ. ಜೊತೆಗೆ ಸಿಗಂದೂರು ಶ್ರೀ ಕ್ಷೇತ್ರದಲ್ಲಿ ರಕ್ತದಾನ ಶಿಬಿರವನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ಕೆಲವೊಂದು ಅನಾಥಾಶ್ರಮಕ್ಕೆ ಸಹ ಇವತ್ತು ಕೆಲವೊಂದು ಅಭಿಮಾನಿ ಬಳಗದಿಂದ ಅನಾಥಾಶ್ರಮಕ್ಕೆ ಸಹ ಇವತ್ತು ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಅದ್ರ ಪ್ರಯುಕ್ತ ಇವತ್ತು ಎಲ್ಲ ದೇವಾಲಯಗಳಲ್ಲಿ ಪೂಜೆಯನ್ನು ಸಲ್ಲಿಸಿ ಈಗ ಹಣ್ಣು ಹಂಪಲು ವಿತರಣೆಗೆ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಸಾಗರ ಆರ್ಯ ಐಡಿಗ ಸಮಾಜದಿಂದ ಇದೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ರಾಜು ಬೇಸೂರು, ಉಮೇಶ್ ಹೆಸಿಗೆ, ನಾಗರಾಜ್ ಹುಲಿದೇವರಬನ, ಲೋಹಿತ್ ಶಿರವಾಳ, ಶ್ರೀಕಾಂತ್ ಕುರುವರಿ, ಪ್ರಭಾವತಿ ಚಂದ್ರಕಾಂತ್, ಮಹಾಬಲ ಕೌತಿ, ಕೆ ಹೊಳೆಯಪ್ಪ,
ರಘುಪತಿ ಟಿ, ಪರಮೇಶ್ವರ್ ಟಿ, ಷಣ್ಮುಖ ಸೂರನಗದ್ದೆ ಇನ್ನಿತರರು ಹಾಜರಿದ್ದರು. ನಿವೇಶನ ಹಗರಣವನ್ನು ಬಲೆಗೆಳೆದ ನನ್ನ ಮೇಲೆ ದುಷ್ಕರ್ಮಿಗಳು ಮನೆಗೆ ನುಗ್ಗಿ ಜೀವ ಬೆದರಿಕೆ ಹಾಕಿದ್ದಾರೆ. ದುಷ್ಕರ್ಮಿಗಳನ್ನು ತಕ್ಷಣ ಬಂಧಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಸಾಮಾಜಿಕ ಕಾರ್ಯಕರ್ತ ಮಧುಸೂದನ್ ತಾಳಗುಪ್ಪ ಒತ್ತಾಯಿಸಿದ್ದಾರೆ. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 8/4/22 ಗ್ರಾಮ ಸಭೆ ನಡೆಸಿ ತಾಳಗುಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ನಿವೇಶನ ಹಂಚಿಕೆ ಮಾಡಿದ್ದು. ಅದರಲ್ಲಿ 40 ನಿವೇಶನವನ್ನು ಹಂಚಿಕೆ ಮಾಡಿದ್ರು. ಇದು ನಾನು ಅದನ್ನು ಇದರಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ ಸಂಬಂಧಪಟ್ಟ ಇಲಾಖೆಗೆ ದೂರು ನೀಡಿ ಪತ್ರಿಕಾಗೋಷ್ಠಿ ನಡೆಸಿದ್ದೆ. ಇದರ ಫಲವಾಗಿ ಇಒ ಸಾಹೇಬರು 4 ಜನರ ತಂಡ ಕಳಿಸಿ ತನಿಖೆ ನಡೆಸಿ, ಹೌದು ಇದು 7-8 ಮನೆಗಳು ಫ್ರಾಡ್ ಆಗಿದೆ, ಅವ್ಯವಹಾರ ಆಗಿದೆ ಅಂತೇಳಿ ಮೇಲ್ಗಡೆ CS ಅವರಿಗೆ ವರದಿ ನೀಡಿರುತ್ತಾರೆ. ಇದರಲ್ಲಿ 7 ಜನ ಫಲಾನುಭವಿಗಳು ಮನೆ ಇದ್ದು ಗ್ರಾಮ ಪಂಚಾಯಿತಿ ಡಿಮ್ಯಾಂಡ್ ಹೊಂದಿರುತ್ತಾರೆ ಅಂತ ವರದಿ ಕೊಟ್ಟಿದ್ದಾರೆ. ಮತ್ತು SC/STಯಲ್ಲಿ ST ಸಮುದಾಯಕ್ಕೆ ನಿಯಮ ಬಾಹಿರವಾಗಿ ಹಂಚಿದ್ದಾರೆ ಅಂತಲೂ ವರದಿ ಕೊಟ್ಟಿದ್ದಾರೆ. ಈ ವರದಿ ನನ್ನ ಹತ್ರ ಇದೆ. ST ಸಮುದಾಯಕ್ಕೆ ಏನು ನಿಯಮ ಬಾಹಿರವಾಗಿದೆ? ಅದು 3 ಮನೆ ಕೊಡಬೇಕಿತ್ತು ಅವರು, ಬಟ್ ಒಂದೇ ಮನೆ ಕೊಟ್ಟಿದ್ದಾರೆ. ಅದರ ವರದಿನೂ ನಾನು ಅದನ್ನು ನಿಮ್ಗೆ ಕೊಡ್ತೀನಿ. ಇದೇ ವಿಷಯ ಸಂಬಂಧಪಟ್ಟು ಇದರ ಬೆನ್ನಲ್ಲೇ ಸ್ವಲ್ಪ ದಿನದ ಹಿಂದೆ, ಅಂದರೆ 2/5/2024 ರಾತ್ರಿ 11 ಗಂಟೆ ಸಮಯಕ್ಕೆ ನಮ್ಮ ಮನೆಗೆ 11:15 ಸಮಯಕ್ಕೆ ಎರಟಿಕಾ ಕಾರಲ್ಲಿ ಒಂದು 4-5 ಜನ ದುಷ್ಕರ್ಮಿಗಳು ಬಂದು, ಅದರಲ್ಲಿ 2 ಜನ ನಮ್ಮನೆ ಬಾಗಿಲು ತಟ್ಟಿ ನನ್ನನ್ನು ಹೊರಗೆ ಕರೆದು, ಈ ಸಂಬಂಧ ನೀನು ದೂರು ದಾಖಲೆ ಮಾಡಿದೀಯಾ, ನೀನು ಇದನ್ನು ವಾಪಸ್ ಪಡೆಯಬೇಕು ಅಂತೇಳಿ ಜೀವ ಬೆದರಿಕೆ ನನಗೆ ಹಾಕಿರ್ತಾರೆ. ಆ ಸಮಯದಲ್ಲಿ ನನ್ನ ಗೆಳೆಯರಾದಂಥ ಮಂಜುನಾಥ್ ಅವರು ಬರ್ತಾರೆ. ಎಲ್ಲರೂ ಎಷ್ಟೇ ಹೇಳಿದ್ರು ಅವ್ರು ಏನು ಮಾಡಿದ್ರು ಕೇಳಲ್ಲ. ಬಂದು ನನಗೆ ತುಂಬ ಧಮಕಿ ಹಾಕಿ ನನ್ನನ್ನು ಮತ್ತು ಎಲ್ಲರನ್ನೂ ಭಯಪಡಿಸಿರ್ತಾರೆ. ಕಾರಲ್ಲಿ ಇನ್ನೂ ಸುಮಾರು ಜನ ಇರ್ತಾರೆ. ಅವ್ರು ಯಾವ ಕಾರಣಕ್ಕೆ ಬಂದಿದ್ರು ನನಗೆ ಗೊತ್ತಿಲ್ಲ. ನಮ್ಮನ್ನು ಕೊಲೆ ಮಾಡಲಿಕ್ಕೆ ಬಂದಿದ್ರು ಅಥವಾ ನಮ್ಮನ್ನು ಎಲ್ಲೋ ಕಿಡ್ನಾಪ್ ಮಾಡಕ್ಕೆ ಬಂದಿದ್ರು, ಏನು ಮಾಡಕ್ಕೆ ಬಂದಿದ್ರು ನಮಗೆ ಗೊತ್ತಿಲ್ಲ. ಇದ್ರ ಸಂಬಂಧ ನಾವು ತಕ್ಷಣ 11:30 ಗಂಟೆಗೆ ಬಂದು ಸಾಗರ ಗ್ರಾಮಾಂತರ ಠಾಣೆಯಲ್ಲಿ ನಾನು ದೂರು ದಾಖಲೆ ಮಾಡಿರ್ತೇನೆ. ಅದನ್ನು ಈಗ ಅವರು ಅದನ್ನು ತನಿಖೆ ಮಾಡಬೇಕು. ತನಿಖೆ ಮಾಡಿ ಯಾರು ಕಳಿಸಿದ್ರು ಅನ್ನೋದು ಬೇಕು ನನಗೆ. ಮತ್ತು ಅವ್ರ ಮೇಲೆ ಸೂಕ್ತ ತನಿಖೆ ಆಗೋದ್ರ ಜೊತೆಗೆ ಅವ್ರ ಮೇಲೆ FIR ದಾಖಲೆ ಮಾಡಲೇಬೇಕು. ಇಂಥ ಗೂಂಡಗಳು ನ್ಯಾಯ ಕೇಳೋದನ್ನೇ ತಪ್ಪು ಅನ್ನೋದಾದರೆ ಇನ್ನು ನ್ಯಾಯ ಕೇಳೋಕ್ಕೆ ಯಾರು ಬರ್ತಾರೆ? ಹಾಗಾಗಿ ದಯವಿಟ್ಟು ನನಗೆ ಪತ್ರಿಕೆ ಬಳಗದವರು ನನಗೆ ಯಾವಾಗಲೂ ನನ್ನ ಬೆನ್ನಿ ಹಿಂದಿದ್ದೀರಾ, ಇವಾಗಲೂ ಸಹ ನನ್ನ ಬೆನ್ನಿ ಹಿಂದಿದ್ದು ಇದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕಾಗಿ ನಿಮ್ಮಲ್ಲಿ ನಾನು ತುಂಬ ವಿನಮ್ರವಾಗಿ ಕೇಳ್ಕೊಳ್ತೇನೆ. ಇಂಥ ಗೂಂಡಾಗಳಿಂದ ಇಂಥ ಬುಡಮಟ್ಟ, ಈ ಹಳ್ಳಿ ಮಟ್ಟದಲ್ಲೇ ಇವರು ಬಂದು ಕಾರಲ್ಲಿ ಬಂದು ಧಮಕಿ ಹಾಕ್ತಾರೆ ರಾತ್ರಿ ಅನ್ನೋದೆಲ್ಲ ಆದರೆ ಈಗ ನ್ಯಾಯ ಕೇಳೋರಿಲ್ಲ. ಹಾಗಾಗಿ ಇಂಥ ಅನ್ಯಾಯದಿಂದ ನಮ್ಮ ಪೊಲೀಸ್ ಇಲಾಖೆಯು ತುಂಬ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಳೇಬೇಕು ಅಂತ ಹೇಳಿ ನಾನು ಅವರಲ್ಲೂ ಮನವಿ ಮಾಡ್ತೀನಿ. ಅದ ಈಗ ಗೂಂಡಗಳು ಯಾರು ಅಂತ ಹೇಳಿ ಮತ್ತೊಬ್ಬ ಸಂದೀಪ್ ಅಂತ ಹೇಳಿ ಅವರಿಬ್ಬರು 11:15 ರಾತ್ರಿ ಬಂದಿದ್ರು. ನಮ್ಮನೆಗೆ ಬಂದು ತುಂಬ ಗಲಾಟೆ ಮಾಡಿದ್ರು. ಅದು ಯಾವ ರೀತಿ ಯಾವ ಮಟ್ಟಕ್ಕೆ ಅಂದರೆ ಹಿಂಗೆ ನಾವೇನಾದ್ರು ಜಾಸ್ತಿ ಮಾತಾಡಿದ್ರೆ ನಮ್ಮ ಕಾರಲ್ಲೂ 2-3 ಜನ ಇದ್ದಂಗೆ ಕಾಣ್ತು. ಅದು ನಮಗೆ ಸರಿ ಸ್ಪಷ್ಟವಾಗಿ ಕಂಡಿಲ್ಲ. ಅವ್ರು ಯಾವ್ಯಾವ ವೆಪನ್ ತಂದಿದ್ರು ಅಂತಲೂ ನಮಗೆ ಇಲ್ಲ. ಅಂದರೆ ಈ ಒಬ್ಬರು ಇದ್ದಾರೆ ಇದರಲ್ಲಿ. ಅಭಿ ಅನ್ನೋದು ಒಬ್ಬ ಫಲಾನುಭವಿ ಇದ್ದಾನೆ. ಮತ್ತೊಬ್ಬನು ಫಲಾನುಭವಿ ನೆಂಟರು ಅಂತ ಕಾಣುತ್ತೆ. ನಾವು ಅವ್ರಿಗೆ ಎಷ್ಟೇ ಹೇಳ್ಕೊಂಡ್ವಿ ಇದನ್ನ ಬೆಳಗ್ಗೆ ಮಾತಾಡೋಣ ಎಲ್ಲ ಆಫೀಸಿಗೆ ಬನ್ನಿ ಮಾತಾಡೋಣ ಅಂದರು. ಅವ್ರು ಏನು ಮಾಡಿದ್ರು ಈ ಕ್ಷಣಕ್ಕೆ ನೀವು ತೆಗಿಬೇಕು ಅಂತೇಳಿ ತುಂಬ ಧಮಕಿ ಹಾಕಿ ಇದ್ದವ್ರನ್ನೆಲ್ಲ ಭಯಪಡಿಸಿ ಮನೆಯಿಂದ ಹೆಂಗಸು ಮಕ್ಕಳೆಲ್ಲ ಚೀರಾಟಿ ಹೋರಾಟ ಮಾಡಿ ಅದೊಂದು ರೀತಿಯ ಭಯದ ವಾತಾವರಣ ಸೃಷ್ಟಿ ಮಾಡಿದ್ರು. ಇಂಥ ಗೂಂಡಗಳನ್ನು ದಯವಿಟ್ಟು ಪೊಲೀಸ್ ಇಲಾಖೆ ಇವಾಗಲೇ ಅವ್ರನ್ನ ಹೆಡೆಮುಡಿ ಕಟ್ಟಬೇಕು ಅಂತೇಳಿ ಪೊಲೀಸ್ ಇಲಾಖೆಯಲ್ಲಿ ನಾನು ಕೈ ಮುಟ್ಟಿ ಪ್ರಾರ್ಥನೆ ಮಾಡಿದೆ. ಗೋಷ್ಠಿಯಲ್ಲಿ ಮಂಜುನಾಥ್ ತಾಳಗುಪ್ಪ ಹಾಜರಿದ್ದರು. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.